ಬಾಗಲಕೋಟೆ ಜಿಲ್ಲೆ ಎಸ್.ಆರ್. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ಲ ವತಿಯಿಂದ ದಿನಾಂಕ ಜುಲೈ 11, 2026 ರಂದು ಅಪರಾಹ್ನ 1 ಗಂಟೆಗೆ ಜನಾನುರಾಗಿ ಮುತ್ಸದಿನಾಯಕ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರರ 24ನೇ ಪುಣ್ಯಸ್ಮರಣೆ ನಿಮಿತ್ತ ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ಸಾಧಕರಿಗೆ ಗೌರವ ಸತ್ಕಾರದ ಉದ್ಘಾಟನಾ ಸಮಾರಂಭವು ಡಾಕ್ಟರ್ ಶ್ರೀಗುರು ಮಹಾಂತ ಸ್ವಾಮಿಗಳು ಹಾಗೂ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳ ಹಾಗೂ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಸೈನಿ ಉರ್ಪ ಫೈಸಲ್ ಪಾಷಾ ಹಾಗೂ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಎಸ್.ಆರ್.ಕೆ ಸ್ಮಾರಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಹಾಗೂ ರಾಜ್ಯ ಮಹಿಳಾ ಕೆಪಿಸಿಸಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ವೀಣಾ ಕಾಶಪ್ಪನವರರ ಗೌರವ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಬಸವಮಂಟಪಾವರಣದ ಬಹಿರಂಗ ವೇದಿಕೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಎಸ್.ಕೆ. ಕೊನೆಸಾಗರರು ನಿರೂಪಣೆ ಮತ್ತು ಪುಣ್ಯಸ್ಮರಣೆ ಪರ ಹಾಗೂ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ವೀಣಾ ಕಾಶಪ್ಪನವರರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಅಧ್ಯಕ್ಷೀಯ ಪರ ಮಾತನಾಡಿ ಎಸ್.ಆರ್. ಕಾಶಪ್ಪನವರರು ಗುರು ಜಂಗಮನನ್ನು ಮೆಚ್ಚಿ ನಡೆದವರು, ಸ್ವತಃ ರೈತರಾಗಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸದಸ್ಯರಾಗಿ ಹಾಗೂ 1978 ರಲ್ಲಿ ತಾಲೂಕು ಪಂಚಾಯತ ಸದಸ್ಯರಾಗಿ 1989 ರಿಂದ 3 ಬಾರಿ ಶಾಸಕರಾಗಿ ಸಣ್ಣ ಕೈಗಾರಿಕಾ ಸಚಿವರಗಿನ ರಾಜಕೀಯ ಜೀವನವನ್ನು ಸ್ಮರಿಸಿದರು. ನಂತರ ಎಸ್.ಆರ್. ಕಾಶಪ್ಪನವರರು ತಮ್ಮ ಬದುಕಿನ 23 ವರ್ಷಗಳ ರಾಜಕೀಯ ಅಧಿಕಾರದಲ್ಲಿ ಹುನಗುಂದ ಮತಕ್ಷೇತ್ರದಾದ್ಯಂತ ಹಸಿರು ಕ್ರಾಂತಿವನ್ನಾಗಿಸಲು 2000 ರಲ್ಲಿ ರಾಮತಾಳದ ನೀರಾವರಿ ಯೋಜನೆಯನ್ನು ಮರೋಳ ರಾಮತಾಳ ಏತ ನೀರಾವರಿ ಯೋಜನೆಯಾಗಿ ಪರಿವರ್ತಿಸಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣಾರ ಸಚಿವ ಸಂಪುಟದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಿ ಯೋಜನೆ ಜಾರಿ ಮಾಡಿಸಿದ್ದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಪ್ರಥಮ ಹಂತವಾಗಿ ಗೌರಮ್ಮ ಕಾಶಪ್ಪನವರರ ಅಧಿಕಾರವಧಿಯಲ್ಲಿ ನದಿಪಾತ್ರದ 14,000 ಎಕರೆ ಭೂಮಿಗೆ ಕಾಲುವೆ ಮುಖಾಂತರ 5.74 ಟಿಎಂಸಿ ನೀರು ಹರಿಸಿದ್ದರೆ ಅದರ ಕೀರ್ತಿಯು ಎಸ್.ಆರ್. ಕಾಶಪ್ಪನವರರಿಗೆ ಸಲ್ಲುತ್ತದೆ ಎಂದು ಪ್ರತಿಪಾದಿಸಿದರು. ನಂತರ ಮಹಾರಾಷ್ಟ್ರ ರಾಜ್ಯದ ಜಲಾಶಯದಿಂದ ಎಸ್.ಆರ್. ಕಾಶಪ್ಪನವರರು ಸ್ವತಃ ಗೇಟುಗಳು ತೆಗೆದು ಅವಳಿ ಜಿಲ್ಲೆಗೆ ನೀರು ಹರಿಸಿದ್ದು ಹಾಗೂ ಬಡ ನಿರ್ಗತಿಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಿರಲು ಕ್ಷೇತ್ರದ ಗ್ರಾಮಗಳಲ್ಲಿ ಪ್ರಾಥಮಿಕ ಶಾಲೆಯಿಂದ ಪದವಿವರೆಗಿನ ಕಾಲೇಜುಗಳನ್ನು ಸ್ಥಾಪಿಸಿ ವಿದ್ಯಾಕಾಶಿಯನ್ನಾಗಿಸಿದ್ದು ಸೇರಿ ಕ್ಷೇತ್ರದ ಸಮಗ್ರಾಭಿವೃದ್ಧಿಗೆ ಪೂರಕ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಕ್ಷೇತ್ರವನ್ನು ಮಾದರಿಯಾಗಿಸಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಹಾಲಿ ಶಾಸಕ ಕಾಶಪ್ಪನವರರು ತಮ್ಮ ತಂದೆಯವರ ಹಾದಿಯಲ್ಲಿ ಅವರು ಕಂಡ ಕನಸಂತೆ 2013 ರಿಂದ 18ರ ಪ್ರಥಮ ಅಧಿಕಾರಾವಧಿಯಲ್ಲಿ ಮತಕ್ಷೇತ್ರದಲ್ಲಿ ಸರಿಸುಮಾರು 786 ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಇಸ್ರೇಲ ಮಾದರಿಯ 60,000 ಹೆಕ್ಟೇರ್ ಭೂಮಿಗೆ ನೀರುಣಿಸುವ ಹನಿ ನೀರಾವರಿ ಯೋಜನೆ ಜಾರಿಗೊಳಿಸಿದ್ದು, ನಂತರ ಪ್ರಸ್ತುತ ರಾಜ್ಯದಲ್ಲಿಯೇ ಪ್ರಥಮೆನಿಸಿರುವ ಕ್ಷೇತ್ರದ 100 ಸರ್ಕಾರಿ ಶಾಲೆಗಳಿಗೆ ಖನಿಜ ನಿಧಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಸ್ಥಾಪನೆ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರರು 20 ಕೋಟಿ ವೆಚ್ಚದಲ್ಲಿ ಶಾಲಾ ನವೀಕರಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದ್ದನ್ನು ಹಾಗೂ ನಿರುದ್ಯೋಗ ಹೋಗಲಾಡಿಸಲೆಂದು ಕೂಡಲ ಸಂಗಮದಲ್ಲಿ ಸ್ಥಾಪಿಸಿದ ಕೌಶಲ್ಯಾಧಾರಿತದ ಜಿಟಿಟಿಸಿ ಕೋರ್ಸಿನ ಭಾಗವಾಗಿ ಮೆಕಾಟ್ರಿಯನ್ಸಿ ಡಿಪ್ಲೊಮಾ ಮತ್ತು ಕೃತಕ ಬುದ್ಧಿಮತ್ತೆಯ ಡಿಪ್ಲೊಮಾ ಕೋರ್ಸ್ನ್ನು ಮರುಪ್ರಾರಂಭಿಸಿದ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಪ್ರಸಕ್ತ ಅಧಿಕಾರದಲ್ಲಿ ತಮ್ಮ ತಂದೆಯವರ ಕನಸಿಗೆ ತಕ್ಕಂತೆ ಕ್ಷೇತ್ರದ ಸಮಗ್ರ ನೀರಾವರಿಗಾಗಿ ಕೊಪ್ಪಳೇತ ನೀರಾವರಿ ಯೋಜನೆಯಿಂದ ಇಲಕಲ್ಲ ತಾಲೂಕಿನ ಸುಮಾರು 8,500 ಹೆಕ್ಟೇರ್ ಭೂಮಿಗೆ ನೀರುಣಿಸುವ ಕಾಮಗಾರಿಗೆ ಸರಕಾರದಿಂದ ಹಸಿರು ನಿಶಾನೆ ದೊರೆತಿದ್ದು ಹಾಗೂ ನಂದವಾಡಗಿ ಏತ ನೀರಾವರಿಯಿಂದ ಕುಡಿಯಲು 1 ಟಿಎಂಸಿ ನೀರಿನ ಕೆಲಸವನ್ನು ಹಾಗೂ ಹುನಗುಂದದ ವಾರದ 7 ದಿನ 24 ಗಂಟೆ ಕುಡಿಯುವ ನೀರಿನ ಯೋಜನೆ ಮುಕ್ತಾಯ ಹಂತದಲ್ಲಿರುವುದನ್ನು ಹಾಗೂ ಕ್ಷೇತ್ರದ 170 ಹಳ್ಳಿಗಳಿಗೆ 135 ಕೋಟಿ ವೆಚ್ಚದಲ್ಲಿ ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸಿ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರನ್ನು ಕರೆಯಿಸಿ ಉದ್ಘಾಟಿಸುವುದಾಗಿ ಭರವಸೆ ನೀಡಿದರು. ನಂತರ ಕಳೆದ 11 ವರ್ಷಗಳಿಂದ ಎಸ್.ಆರ್.ಕೆ ಪ್ರತಿಷ್ಠಾನದಿಂದ ಉದ್ಯೋಗ ಮೇಳ, ಆರೋಗ್ಯ ಶಿಬಿರ ಸೇರಿ ಪ್ರತಿಭಾವಂತರಿಗೆ ಧನಸಹಾಯ ನೀಡುವುದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು.
ನಂತರ ಕಾರ್ಯಕ್ರಮದಲ್ಲಿ 16 ಜನಸಾಧಕರಿಗೆ ಸಮ್ಮಾನ ಹಾಗೂ ಎಸ್ಎಸ್ಎಲ್ಸಿಯ 86 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿಗಳು ನಗದು ಸಹಿತ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 2,000 ರೂಪಾಯಿಗಳು ನಗದು ಸಹಿತ ಸ್ಮರಣಿಕೆ ಪ್ರಮಾಣ ಪತ್ರದ ವಿತರಣೆಯೊಂದಿಗೆ ಸನ್ಮಾನ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶರಣಪ್ಪ ಹೂಲಗೇರಿ, ಇಬ್ರಾಹಿಮ ನಾಯಕರು ನಿರೂಪಿಸಿದರೆ, ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸಿದ್ದಪ್ಪ ಹೊಸೂರ, ಶೇಖರಪ್ಪ ಬಾದವಾಡಗಿ, ಬಸವರಾಜ ಗದ್ದಿ, ಶಿವಾನಂದ ಕಂಠಿ, ಇಲಕಲ್ಲ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಧಾರಾಣಿ ಸಂಗಮ ಹಾಗೂ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ರಜಾಕ ತಟಗಾರ, ಜಬ್ಬಾರ ಕಲಬುರ್ಗಿ, ಯುವ ಮುಖಂಡರಾದ ನೀಲಪ್ಪ ತಪೇಲಿ, ರವಿಹುಚ್ಚನೂರ, ಶ್ರೀಮತಿ ದೀಪಾ ಸುಂಕದ, ಮುತ್ತಣ್ಣ ಕಲ್ಗೂಡಿ ಸೇರಿದಂತೆ ಇತರೆ ಅತಿಥಿ ಗಣ್ಯಮಾನ್ಯರು, ಧುರೀಣರು, ನಾಯಕರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ನಿವೃತ್ತುಪನ್ಯಾಸಕರಾದ ಸಿದ್ದಲಿಂಗಪ್ಪ ಬೀಳಗಿ, ನಿವೃತ್ತ ಶಿಕ್ಷಕರಾದ ಬಿಆರ್ಮಸ್ಗೆ ಸೇರಿದಂತೆ ಇತರರು ಕಾರ್ಯಕ್ರಮಕ್ಕೆ ಸಹಕರಿಸಿದರೆ, ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು, ಸಾರ್ವಜನಿಕರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಪ್ರತಿಷ್ಠಾನದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ಕಲ್ ತಾಲೂಕಿನ ಗ್ರಾಮಸ್ಥರಿಗೂ ಎಲ್ಲ ಹಿರಿಯ ಮುಖಂಡರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಆತ್ಮೀಯವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ಕೊಂಡ ನಾವೆಲ್ಲರೂ ಮೊದಲನೇ ವರ್ಷ ಯಾವ ರೀತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವೆಲ್ಲರಿಗೂ ಕೂಡ ನಮ್ಮೆಲ್ಲ ಹುಡುಗನ ಮತಕ್ಷೇತ್ರದ ಹಿರಿಯರು ನಮ್ಮ ಮಾವರನ್ನ ನಾವು ಕಳ್ಕೊಂಡಿದೀವಿ ಎನ್ನುವಂತ ಒಂದು ನೋವನ್ನ ನಮ್ಮೆಲ್ಲ ಹಿರಿಯರು ತುಂಬಿದೀರಾ. ಅದಕ್ಕೆ ನಾವ್ಯಾವತ್ತೂ ಕೂಡ ಚಿರಋಣಿಗಳು ಹಾಗೂ ಧನ್ಯವಾದಗಳನ್ನ ನಮ್ಮ ಕುಟುಂಬದ ಪರವಾಗಿ ನಮ್ಮ ಪತಿಯವರ ಪರವಾಗಿ ತಿಳಿಸೋದಕ್ಕೆ ಬಯಸ್ತೀನಿ. ಇವತ್ತು ನೀವು ಈ ಸ್ಥಾನವನ್ನ ನಮಗೆ ತುಂಬಲಿಲ್ಲ, ನಿಮ್ಮೆಲ್ಲರ ಶಕ್ತಿಯನ್ನ ತುಂಬಲಿಲ್ಲ ಅಂತಂದ್ರೆ ನಮ್ಮ ಮಾವನವ್ರ ಕಳ್ಕೊಂಡಾಗೆ ನಾವು ಕಾಶ್ಯಪ್ನವ್ರ ಕುಟುಂಬವನ್ನು ಕೂಡ ಅಳಿಸಿ ಹೋಗ್ತಿತ್ತು ಅನ್ನುವಂಥ ಭಾವನೆ ನಮಗಿದೆ. ಅದಕ್ಕೆಲ್ಲ ಕಾರಣ ಇಡೀ ನಮ್ಮ ತಾಲೂಕಿನ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ನಮ್ಮ ಗುರು ಹಿರಿಯರು ಹಾಗೂ ತಾಯಂದಿರು, ಯುವಕ ಮಿತ್ರರು, ನೀವೆಲ್ಲರೂ ಶಕ್ತಿ ತುಂಬತಾ ಬಂದಿದ್ದೀರಾ. ನಮ್ಮ ಮಾವನವ್ರು ಇವತ್ತು ನಾವು ಇಲ್ಲ ಅನ್ನುವಂತ ಒಂದು ನೋವನ್ನ ನೀವೆಲ್ಲರೂ ಶಕ್ತಿ ತುಂಬೋದ್ರ ಮೂಲಕ ಅದನ್ನ ಭರ್ತಿ ಮಾಡಿದೀರಾ. ನೀವೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಅವ್ರು ಮಾಡಿರುವಂತ ಕಾರ್ಯ ಬಹಳಷ್ಟು ಸಂಖ್ಯೆಯಲ್ಲಿದೆ. ಇವತ್ತು ನಾನು ನೋಡಿದ್ದು 1.5 ವರ್ಷ 2 ವರ್ಷ ಆದ್ರೂ ಕೂಡ ಇವತ್ತು ಅವರನ್ನ ನಾವು ಪ್ರತಿದಿನ ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ಇವತ್ತು ಸ್ಮರಿಸ್ತಾ ಇದ್ದೀವಿ. ಬಹಳಷ್ಟು ಒಂದು ಸಂದರ್ಭದಲ್ಲಿ ಸಮಸ್ತ ನಮ್ಮ ಇಳಕಲ್ಲ ಹುನಗುಂದ ತಾಲೂಕಿನ ನಮ್ಮೆಲ್ಲ ಗುರು ಹಿರಿಯರು ಹೇಳ್ತಾ ಇರ್ತಾರೆ, ಮಾತಾಡ್ಬೇಕಾದ್ರೆ ನಿಮ್ಮ ಮಾವನವ್ರ ಈ ತರ ಕೆಲಸ ಮಾಡ್ತಿದ್ರು, ಶತ್ರುಗಳನ್ನು ಕೂಡ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ್ತಿರುವಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ದಿವಂಗತ SR ಕಾಶ್ಯಪ್ನವರು ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆ. ಇವತ್ತೇನಾದ್ರೂ ನಾವು ರಾಜಕೀಯದಲ್ಲಿ ಅಸ್ತಿತ್ವ ಕಟ್ಕೊಂಡಿದೀವಿ, ಸಮಾಜದಲ್ಲಿ ಅಸ್ತಿತ್ವ ಕಟ್ಕೊಂಡಿದೀವಿ ಅಂತಂದ್ರೆ ಅದು ನಮ್ಮ ಮಾವನವರ ದಿವಂಗತ SR ಕಾಶ್ಯಪ್ನವರಿಂದ ಅಂತೇಳಿ ನಾವ್ ಇವತ್ತು ಇಲ್ಲಿ ಸ್ಮರಿಸಬೇಕಾದ ಬಂಧುಗಳೇ. ಸಾಕಷ್ಟು ಬರೇ ಹುನಗುಂದ ಮತಕ್ಷೇತ್ರದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಅವ್ರ ಹೆಸರು ಇವತ್ತಿಗೂ ಕೂಡ ಅಜರಾಮರವಾಗಿ ಉಳಿದಿದೆ. ಇವತ್ತು ಬಹಳಷ್ಟು ಜನ ನೆನೆಸ್ತಾರೆ. ಅದ್ರ ಜೊತೆಗೆ ಮಹಾರಾಷ್ಟ್ರಕ್ಕೆ ಹೋದ್ರು ಕೂಡ ಆ ಭೀಮಾನದಿಯ ಗೇಟ್ ಅನ್ನ ತೆಗೆದಂತ ಸಂದರ್ಭ ಇವತ್ತಿಗೂ ಕೂಡ ಮಹಾರಾಷ್ಟ್ರದಲ್ಲೂ ನೆನೆಸ್ತಾರೆ. ಅಂತ ಒಂದು ಧೀಮಂತ ನಾಯಕರನ್ನ ಇವತ್ತು ನಾವೆಲ್ಲರೂ ಕಳ್ಕೊಂಡಿರುವಂತದ್ದು ನಮ್ಮ ಕುಟುಂಬಕ್ಕೆ ನಷ್ಟ ಅಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಆದಂತ ನಷ್ಟ. ಆ ಸ್ಥಳವನ್ನ ಇವತ್ತು ನನ್ನ ಪತಿಯವರು ಅವರ ಹಾದಿಯಲ್ಲೇ ನಡೆಯುತ್ತಾ ಸಾಕಷ್ಟು ಮತಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಪರವಾಗಿ, ಇವತ್ತು ಸಾಕಷ್ಟು ರೈತರ ಪರವಾಗಿ ಹಾಗೂ ನೊಂದವರ ಪರವಾಗಿ ಕಳೆದ 24 ವರ್ಷದಿಂದನೂ ಕೂಡ ನಮ್ಮ ಕುಟುಂಬ ಸೇವೆ ಸಲ್ಲಿಸ್ತಾ ಬಂದಿದೆ. ಇವತ್ತು ಅವರು ಸಂಪರ್ಕಿಸುವಂತ ಹಳ್ಳಿಗಳಿಗೆ ಸಂಪರ್ಕಿಸುವಂತ ರಸ್ತೆಗಳಾಗಿರ್ಬೋದು, ಹನಿ ನೀರಾವರಿ ಆಗಿರ್ಬೋದು, ಇವತ್ತು ಸಾಕಷ್ಟು ಇಂಥ ಜ್ವಲಂತ ಸಮಸ್ಯೆಯಲ್ಲೂ ಕೂಡ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಇವತ್ತೇನು ನಮ್ಮ ಮಾವನವರು ಇಡೀ ನಮ್ಮ ಹುನಗುಂದ ಮತಕ್ಷೇತ್ರ ನೀರಾವರಿ ಆಗ್ಬೇಕು ಅನ್ನುವಂಥದ್ದು ಅವ್ರು ಕಂಡಂತ ಏಕೈಕ ಕನಸು. ಅದ್ರ ಜೊತೆಗೆ ಇವತ್ತು ಗುಡಿಸಲು ಮುಕ್ತ ಒಂದು ತಾಲೂಕು ಆಗ್ಬೇಕು ಅನ್ನುವಂಥದ್ದನ್ನ ಕನಸನ್ನ ಕಂಡಿದ್ರು. ಆದ್ರೆ ಸಮಯಕ್ಕೆ ಅನುಸಾರವಾಗಿ ಕಳೆದ ಅವರ ಅವಧಿಯಲ್ಲೂ ಕೂಡ ಏನು 2013ರಿಂದ 2018ರವರೆಗೂ ಶಾಸಕರಾಗಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ತಾಲೂಕಿನ ಪರವಾಗಿ ಸಂಪರ್ಕಿಸುವ ರಸ್ತೆ ಆಗಿರ್ಬೋದು ಹಾಗೂ ಮನೆಗಳ ನಿವೇಶನಗಳಾಗಿರ್ಬೋದು ಅವೆಲ್ಲವನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಈ ಬಾರಿನೂ ಕೂಡ ಇರುವಂತ ಬಡ್ಜೆಟ್ನಲ್ಲೇ
ಸರ್ಕಾರ ನೀಡಿದಂತ ಒಂದು ಅನುದಾನದಲ್ಲೇ ಸಾಕಷ್ಟು ಅಭಿವೃದ್ಧಿ ಬಂದಿದ್ದಾರೆ. ಮುಂದಿನ ದಿನಮಾನದಲ್ಲಿ ಏನು ನಮ್ಮ ಮಾವನವರು ಕನಸನ್ನ ಕಂಡಿದ್ರು, ಇಡೀ ನಮ್ಮ ಹುನಗುಂದ ಮತಕ್ಷೇತ್ರ ಮಾದರಿ ಕ್ಷೇತ್ರ ಆಗ್ಬೇಕು ರಾಜ್ಯದಲ್ಲಿ ಅಂತೇಳಿ ಪ್ರಾಮಾಣಿಕವಾಗಿ ಇವತ್ತು ಆ ಪ್ರಯತ್ನವನ್ನ ಮಾಡಿ ಒಂದು ಸುಸಜ್ಜಿತವಾದಂತ ಶಾಲೆ ಆಗಿರ್ಬೋದು, ಹಾಗೂ ಇವತ್ತು ಹಾಸ್ಪಿಟಲ್ ಆಗಿರ್ಬೋದು. ಕುಡಿಯೋ ನೀರಿನ ಸಮಸ್ಯೆ ಇದೆ, ಅಭಾವ ಇದೆ. ತಮ್ಮೆಲ್ಲರಿಗೂ ಗೊತ್ತು, ಮಳೆ ಆಗಿಲ್ಲ. ಮಳೆ ಆಗಿಲ್ಲದ ಕಾರಣ ಒಂದು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, 3 ಫೇಸ್ ಅಂತ ಏನ್ ಕೊಡ್ತಾರೆ, ಆ ಒಂದು ಕರೆಂಟಿನ ಅಭಾವದಿಂದ ನಾವು ಇವತ್ತು ಈ ಸಮಸ್ಯೆನ ಅನುಭವಿಸ್ತಾ ಇದೀವಿ ಹೊರತು ಇವತ್ತು ಯಾವ್ದೋ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದಲ್ಲ. ಮುಂದಿನ ದಿನಮಾನದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಒಳ್ಳೆ ಮಳೆ ಬೆಳೆ ಕೊಡಪ್ಪ ಅಂತೇಳಿ. ಇವತ್ತು ಅಂತ ಒಂದು ಯಾಕೆ ಅಂತಂದ್ರೆ ಇಡೀ ನಮ್ಮ ಹುನಗುಂದ ಮತಕ್ಷೇತ್ರ ರೈತರಿಂದ ಹೊಂದಿದಂತ ಕ್ಷೇತ್ರ ಹಾಗೂ ನೇಕಾರರಿಂದ ಕೂಡಿದಂತ ಕ್ಷೇತ್ರ ಯಾವ್ದಾದ್ರಿದ್ರೆ ಅದು ನಮ್ಮ ಹುನಗುಂದ ಮತಕ್ಷೇತ್ರ ಅಂತ ಹೇಳಿದ್ರೆ ಬಯಸ್ತೀನಿ. ಆ ಸಮರ್ಪಕವಾದಂತ ಮಳೆ ಆಯ್ತು ಅಂತಂದ್ರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಕುಡಿಯೋ ನೀರಾಗಿರ್ಬೋದು, ಒಳ್ಳೆ ಒಂದು ಸುಸಜ್ಜಿತ ತಾಲೂಕನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಪೋಷಕರು ಸಹಾಯವನ್ನ ಮಾಡಿದ್ರೆ ಅವ್ರು 100 ವರ್ಷ ಸುಖವಾಗಿರ್ತಾರೆ. ನೀವು 20 ವರ್ಷದ ಆಸ್ತಿ ಮಾಡಿದ್ರೆ ಕೂತು ತಿಂದ್ರೆ ಒಂದ ಕುಡಿಕೆ ಒಂದ ಸಾಲದು ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಒಳ್ಳೆ ಶಿಕ್ಷಣವನ್ನ ನೀಡಿದರೆ ನಿಮ್ಮ ಮಕ್ಕಳಿಗೆ ಅವರ ಭವಿಷ್ಯವನ್ನು ಅವ್ರು ಕಟ್ಟಿಕೊಳ್ಳುವ ರೀತಿಯಲ್ಲಿ ಅವರಿಗೆ ಸಹಾಯವಾಗುತ್ತೆ. ಹೆಣ್ಣು ಮಕ್ಕಳಿಗೆ ಬಹಳ ಬೇಗ ಮದುವೆ ಮಾಡಿ ಕಳಿಸ್ಬೇಡಿ. ಹೋಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಒಂದ್ ಒಳ್ಳೆ ಜಾಬ್ ಅನ್ನ ತಗೊಂಡು, ಇಲ್ಲ ಅವ್ರಿಗೆ ಏನು ಒಂದ್ ಒಳ್ಳೆ ವ್ಯವಸ್ಥೆಯನ್ನ ಅವರಿಗೆ ಮಾಡಿಕೊಟ್ಟು ಮದುವೆ ಮಾಡುವಂತದ್ದಾಗ್ಲಿ. ಯಾಕಂದ್ರೆ ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತಾ ಇದೀವಿ, ಅಪ್ರಾಪ್ತ ವಯಸ್ಸಿನವ್ರಿಗೂ ಕೂಡ ಮದುವೆ ಮಾಡುವಂತದ್ದು ನಡೀತಾ ಇದೆ. ಹೆಣ್ಣು ಹುಟ್ಟಿದ್ರೆ ಹುಣ್ಣುಟ್ಟು ಅಂತೇಳಿ ಬೇಗ ಮದುವೆ ಮಾಡಿ ಕೈ ತೊಳ್ಕೊಳ್ಳುವಂತ ದೊಡ್ಡ ಕೆಲಸ ಅಲ್ಲ. ಅವರನ್ನ ಓದಿಸಿ ಹೆಣ್ಣು ಕೂಡ ಇವತ್ತಿಗೆ ಗಂಡಿಗೆ ಸಮಾನ ಅನ್ನುವಂಥದ್ದನ್ನ ಪೋಷಕರು ತಿಳ್ಕೊಂಡು ಒಂದು ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಪೋಷಕರಲ್ಲಿ ನಾವು ಮನವಿ ಮಾಡಿಕೊಂಡು ಕ್ಷೇತ್ರದ ಜನರ ಮೇಲೆ ಅವರ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಮನಗಳನ್ನ ಸಲ್ಲಿಸ್ತಾ, ವೇದಿಕೆ ಮೇಲಿರುವಂತ ಎಲ್ಲ ಪೂಜ್ಯರಿಗೂ ಪಾದಾರವಿಂದಕ್ಕೆ ಹಣಮಣಿದು ಮತ್ತೊಮ್ಮೆ ನಮನಗಳನ್ನ ಸಲ್ಲಿಸ್ತಾ ಮಾಡಿರುವಂತ ನಮ್ಮ ತಂದೆಯವರಾದಂತ ಲಿಂಗೈಕ್ಯ ಎಸ್.ಆರ್. ಕಾಶ್ಯಪ್ರವರು, ನಮ್ಮ ಕುಟುಂಬದ ಸದಸ್ಯರು ಇವತ್ತು ತಾವಾಗಿ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಯಾರನ್ನಂತ ಗುರುತಿಸ್ತಾರೆ ಅಂದ್ರೆ ನಮ್ಮನ್ನೆಲ್ಲ ಕಾಶ್ಯಪ್ರವರ ಕುಟುಂಬದವರು, ಕಾಶ್ಯಪ್ರವರ ಇವತ್ತು ಮಕ್ಕಳು SRK ಅಂದ್ರೆ ಇವತ್ತು ಗುರುತಿಸುವಂತ ಇವತ್ತು ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಲಿಂಗ ಜಂಗಮವನ್ನ ಮೆಚ್ಚಿ ನಡೆದಂಥವ್ರು. ಒಂದ ಕಡೆ ಗುರುವಿಂದ ಅಂದ್ರೆ ನಾನು ಕಂಡಂತ ಏನು ನನಗಿವತ್ತು 55 ವರ್ಷ. ಇವತ್ತು ನಮ್ಮನೆ ತಂದೆಯವರು ಕೇವಲ 54 ವರ್ಷಗಳಲ್ಲೇ ಅವರು ಅನೇಕ ಸಾಧನೆಯನ್ನ ಗೈದು ಹೆಸರುವಾಸಿಯಾಗಿ ಇವತ್ತು ನಮ್ಮನ್ನ ಅಗಲಿದ್ರು ಕೂಡ ಎಲ್ಲರ ಮನದಾಳದಲ್ಲಿ ಇವತ್ತು ಆಳವಾಗಿ ಉಳಿದಿದ್ದಾರೆ. ಅಂದ್ರೆ ಅವರ ನುಡಿ ಗುರು ಲಿಂಗ ಜಂಗಮವನ್ನು ಮೆಚ್ಚಿ ನಡೆಯುವುದಕ್ಕೆ ಕಾರಣ ಇವತ್ತು ಅವರು ನಮ್ಮೆಲ್ಲರಲ್ಲಿ ಒಂದು ಛಲವನ್ನ ಹಠವನ್ನ ಇಟ್ಕೊಂಡಾಗ ಸಾಧನೆಯನ್ನು ಮಾಡಕ್ ಆಗತ್ತೆ ಅಂತಂದ್ರೆ ಅದು 3 ಬಾರಿ ಕ್ಷೇತ್ರದ ಶಾಸಕರಾಗಿ ಸಚಿವರು ಆಗದೇ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಸಚಿವರಾಗಿ ಹೊರೊಮ್ಮೆ ಇವತ್ತು ಈ ರಾಜ್ಯದಲ್ಲಿ ಅವರ ಘನತೆಯನ್ನ ಕೀರ್ತಿಯನ್ನ ಇವತ್ತು ಉಳಿಸಿಕೊಂಡು ಬಂದಂಥವ್ರು. ಅವರ ಹಾದಿಯಲ್ಲಿ ನಾನು ಕೂಡ ಅನೇಕ ವಿಚಾರಗಳನ್ನ ಒಳಗೊಂಡಂತೆ, ಯಾಕಂದ್ರೆ ಅವರು ಶಾಸಕರಾದಾಗ ಮೊದಲೇ ಬಾರಿ 1989 1985 ಕೂಡ ಸ್ಪರ್ಧೆಯನ್ನು ಮಾಡಿ ಕೇವಲ 2000 ಮತಗಳಿಂದ ಅವರು ಪರಾಜಿತರಾದರು. ಅವಾಗ ಕೂಡ ಇದ್ದೆ ನಾನು ಬಹಳ ಸಣ್ಣ, ಬಹುತೇಕ ನಾನು ಒಂದು 4 ಅಲ್ಲಿ ನೋಡಕ್ಕೆ ಇದ್ದು ನಾವು ಕಂಪೌಂಡಿಗೆ ನಾವು ಯಾರಂತ ಗೊತ್ತಿದ್ದಿಲ್ಲ ಯಾರಿಗೂ. ಅವಾಗ ಸೋಕರು ಅಂತ ಹೇಳಿ ಬಂದು ಹೇಳಿದಾಗ ನಾನು ತುಗೊಂತ IB ಕಡೆಗೆ ಹೋದೆ. ಅವಾಗ ಕರೆದ ಇದು ಬರಲಿಲ್ಲ ಅವ್ರು ಯಾಕೆ ಹಾಕಂತ ನೋಡುವಂಥದ್ದು. ಅದು ಸೋತ್ರಿ ಹೇಳಾಕತ್ತಿದ್ವಿ ಹೇಳ್ತಾರೆ. ಮತ್ತೆ ಬರ್ತೀವಿ ಮತ್ತೆ ಗೆಲ್ತೀವಿ ಅಂತೇಳಿ ಅವತ್ತು ಅವ್ರು ಹೇಳಿದ್ರು. ಮತ್ತೆ 89ಕ್ಕೆ ಅವರು ಶಾಸಕ S.M. ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಣ್ಣ ಕೈಗಾರಿಕಾ ಸಚಿವರ ಅವ್ರು ಕನಸಿತ್ತು, ನಾನು ಕೃಷಿ ಇಲಾಖೆ ತಗೋಬೇಕು, ಕೃಷಿ ಸಚಿವನ ಆಗಬೇಕು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅವರು ಕನಸಿತ್ತು. ಬಹುತೇಕ ಅವತ್ತಿನ ಸಂದರ್ಭಾನುಸಾರವಾಗಿ ಅವರಿಗೆ ಸಣ್ಣ ಕೈಗಾರಿಕೆ ಸಚಿವರಾಗಿ ಇವತ್ತು ನಮ್ಮ S.M. ಕೃಷ್ಣ ಸರ್ಕಾರದಲ್ಲಿ ಅವರು 2.5 ವರ್ಷಗಳ ಕೆಲಸ ಕೂಡ ಮಾಡಿದರು. ಅವರ ಕನಸು ಏನಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ 3 ಬಾರಿ ಅವರು ಸತತವಾಗಿ ಗೆಲ್ಲೋದಕ್ಕೆ ಕಾರಣ ಏನು ಅಂದ್ರೆ ಅವರಲ್ಲಿ ಕಳಕಳಿ ಕಾಳಜಿ.
ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಬಹುತೇಕ ನಮ್ಮ ಪರಿಸರ ಗುರುಗಳಿಗೆ ಗೊತ್ತೈತಿ, ಪ್ರತಿ ಗ್ರಾಮಕ್ಕೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜನ್ನ ತರೋದ್ರ ಮುಖಾಂತರ ಈ ಕ್ಷೇತ್ರದಲ್ಲಿ ಮೊದಲಾಗಿ ಎಲ್ಲರಿಗೂ ಶಿಕ್ಷಣವಂತರಾಗಬೇಕು ಅನ್ನೋದನ್ನ ಕನಸನ್ನು ಕಂಡರು. ಇವತ್ತು ಯಾಕಂದ್ರೆ ಅವರು ರೈತರಾಗಿ ತಮ್ಮ ಜೀವನವನ್ನು ಪ್ರಾರಂಭ ಮಾಡಬಹುದು. ನಾನು ಬಾಲ್ಯ ಜೀವನದಲ್ಲಿ ನೋಡಿದ್ದೀನಿ, ಒಬ್ಬ ಸಾಮಾನ್ಯ ರೈತ. ಯಾಕಂದ್ರೆ ನಾನು ಚುನಾವಣೆ ನಿಲ್ಲೋ ಪೂರ್ವದಲ್ಲಿ 1978ರಲ್ಲಿ ಅವರು ಪ್ರಥಮ ಬಾರಿಗೆ ಏನು ತಾಲೂಕ್ ಪಂಚಾಯತಿಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಒಬ್ಬ ಸಾಮಾನ್ಯ ಸದಸ್ಯರಾಗಿ ಆಯ್ಕೆ ಆಗ್ತಾರ. ಆತ ಅದು ಹೇಳ್ತಾರಲ್ಲ, ಕೂಡಲ ಸಂಗಮನಾಥನ ಆಶೀರ್ವಾದ, ಆ ಬಸವಣ್ಣವರ ಆಶೀರ್ವಾದದಿಂದ ಸದಸ್ಯರಾದ ತಕ್ಷಣವೇ ತಾಲೂಕಾ ಬೋರ್ಡ್ ಅಧ್ಯಕ್ಷರಾಗಿ ಕೂಡ ಅವರನ್ನ ಇವತ್ತು ಇಲ್ಲಿ ಗುರುತಿಸಲ್ಪಡುತ್ತೆ. ಅವರು ಆ ಮುಖಾಂತರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿಕೊಂಡು ಮುಂದೆ ಶಾಸಕರಿಗೆ 1983ರಲ್ಲಿ ಪ್ರಯತ್ನ ಮಾಡ್ತಾರೆ, ಟಿಕೆಟ್ ಸಿಗೋದಿಲ್ಲ. 85ರಲ್ಲಿ ಪ್ರಯತ್ನ ಮಾಡ್ತಾರೆ, ಟಿಕೆಟ್ ಕೊಡ್ತಾರೆ, ಸೋಲ್ತಾರೆ. 89ರಿಂದ 3 ಬಾರಿ ಶಾಸಕರಾಗ್ತಾರೆ. ಅವಾಗ ನಾನು ಅವರ ಕಳೆದ ಹಿಂದಿನ ಜೀವನವನ್ನು ನೋಡಿದಾಗ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿರ್ತಾರೆ. ನಮ್ಮ ಅವರಿಗೆ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಬ್ಬ ಸದಸ್ಯರಾಗಿ ಅವರು ತಮ್ಮ ಏನು ರೈತರಿಗಾಗಿ ಅಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಅಪ್ಪಟ ರೈತರು ವಿದ್ಯಾವಂತರಾಗಿದ್ರು ಕೂಡ ಅವರು ಡಿಗ್ರಿಯನ್ನ ಮುಗಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು, ಡಿಗ್ರಿ ಮುಗಿಸ್ಲಿಲ್ಲ. ಹಾವೇರಿಯಲ್ಲಿ ಓದಿದ್ರು ಬುದ್ಧಿ. ನಮ್ಮ ಅಜ್ಜ, ನಮ್ಮ ರಾಜಪ್ಪ ಅಜ್ಜ ಬಹುತೇಕ ಹಾವೇರಿಗೆ ಕುಡಿಯಾಕ ಹೋಗಿರ್ತಾರೆ. ಅವತ್ತು ನಮ್ಮ ಮನೆಗುರುಗಳಾದಂತಹ ಶ್ರೀ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ದುಡಿಯಕ್ಕೆ ಹೋಗಪ್ಪ ಅಂತೇಳಿ ಅವ್ರಿಗೆ 10 ರೂಪಾಯಿ ಕೊಟ್ಟು ಕಳಿಸಿದ್ರಂತ. ಆ 10 ರೂಪಾಯಿನೇ ಇವತ್ತು ಕಾಶ್ಯಪ್ನವರಿಗೆ ಈ ಮಟ್ಟಕ್ಕೆ ತಂದಿದೆ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ನಾನು ಮುಂದೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಈ ರೀತಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿಕೊಂಡು ಇವತ್ತು ರೈತರಾಗಿ, ಒಬ್ಬ ರೈತರ ಮಗನಾಗಿ, ಯಾಕಂದ್ರೆ ಇವರು ಜೀತಿಗೆ ಆಳಗಿದ್ರು. ನಮ್ಮ ರಾಚಪ್ಪಜ್ಜ ಹಾವೇರಿಗೆ ಹೋಗುವಾಗ 3 ಮಂದಿ ಮಕ್ಕಳನ್ನ ಒಂದೊಂದು ವರ್ಷಕ್ಕೆ ಜೀತ ಆಳಾಗಿ ನಮ್ಮ ಹಾವರಿಗೆಯಲ್ಲಿ ಇಟ್ಟು ಹೋಗಿದ್ರಂತೆ. ಆ ಪರಿಸ್ಥಿತಿಯಲ್ಲಿ ಬೆಳೆದ್ರು ಅನ್ನೋದ್ರು ಕೂಡ ಇವತ್ತು ಮಾತಾಡುವಂತ ಮಾತನ್ನು ಹೇಳ್ತಾ ಇದ್ರು. ನನ್ನ ತಾಯಿ ಗೌರಮ್ಮ ಕಾಶ್ಯಪ್ ಅವರು ಇವತ್ತು ಈ ಕ್ಷೇತ್ರದಲ್ಲಿ ನಾವು ರಾಜಕೀಯ ಜೀವನದಲ್ಲಿ ಗುರುತಿಸಿದ್ವಿ ಅಂದ್ರೆ ನಮ್ಮ ಸೋದರ ದೇವಳ ಕಾಶ್ಯಪ್ ಆಗಿರ್ಬೋದು, ಅದು ನಮ್ಮ ತಂದೆಯವರು SR ಕಾಶ್ಯಪ್ ಅವರು ಇವತ್ತು ಕಾರಣ ಅನ್ನೋ ಮಾತನ್ನ ನಾನು ಇವತ್ತು ನನ್ನ ಮನದಾಳದ ಮಾತನ್ನ ತಮ್ಮೊಂದಿಗೆ ಹಂಚಿಕೊಂಡು, ಬಹುತೇಕ ಅವರು ಸಚಿವರಿದ್ದಾಗ ಇವತ್ತು ರಾಮತಾಳ ಮರವಳ ನೀರಾವರಿ ಯೋಜನೆ ಬಗ್ಗೆ ಹೇಳ್ತೀವಿ ನಾವು. ಬಹಳಷ್ಟು ಜನ ಏನಂದ್ರೆ ನಾ ಮಾಡಿ ಅಂತೇಳಿ ದಾಖಲೆಗಳಿಗೆ ಸಮೇತ ನಾನು ಬಿಡುಗಡೆ ಮಾಡೋದಕ್ಕೆ ಅವತ್ತು ರೆಡಿ ಇದ್ದೀನಿ. 2000ರಲ್ಲಿ ಅವರು ಸಚಿವರಾಗಿದ್ದಾಗ ಜಲಸಂಪನ್ಮೂಲ ಸಚಿವರಾಗಿ ಸನ್ಮಾನ್ಯ HK ಪಾಟೀಲ್ ಇರ್ತಾರ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರ. ಅವಾಗ 5.84 TMC ನೀರನ್ನ ಇದೇ ರಾಮತಾಳ ಮರವಳ ನೀರಾವರಿಯನ್ನ ಅದು ರಾಮತಾಳ ಯೋಜನೆ ಕಿತ್ತಾಕೊಂಡು ಅವತ್ತು ಜಲಸಂಪನ್ಮೂಲ ಸಚಿವರಾದಂತ HK ಪಾಟೀಲ್ ಅವರ ಹತ್ರ ಮನವೊಲಿಸಿ SM ಕೃಷ್ಣ ಅವರು ಮಾಡೋದಿಲ್ಲ ಅಂತಂದ್ರೂ ಕೂಡ ಗಟ್ಟಿಯಾಗಿ ನಿಂತು ಅದರ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡಿ ಆ ನೀರಾವರಿಯನ್ನು ತಂದಂತ ಕೀರ್ತಿ ಇವತ್ತು ಹುಡುಗ ಕ್ಷೇತ್ರದಲ್ಲಿ ಯಾರು ಸಲ್ಲಬೇಕಲ್ಲ, ಅದು ನಮ್ಮ ತಂದೆಯವರಂತ SR ಕಾಶ್ಯಪ್ ಅವರು ಅನ್ನೋ ಮಾತನ್ನು ಇಚ್ಛೆಪಡ್ತೇವೆ. ಅನೇಕ ಜನ ಇದ್ದಕ್ಕೆ ಇವತ್ತು ಆ ನೀರಾವರಿಯನ್ನು ತಂದು ಇವತ್ತು 5.84 TMC 14,500 ಹೆಕ್ಟೇರ್ ಕಾಲುವೆ ಮುಖಾಂತರ ನೀರಾವರಿಯನ್ನು ಪ್ರಾರಂಭ ಮಾಡಿದ್ದು ಅದು ನನ್ನ ತಾಯಿ ಗೌರಮ್ಮ ಕಾಶ್ಯಪ್ ಅವರು ಇವತ್ತು ಶಾಸಕರಾದಂತ ಸಂದರ್ಭದಲ್ಲಿ ಅಂದು ನಮ್ಮ ಅಲ್ಲಮ್ಮ ವೀರಭದ್ರಪ್ಪನವರು ನೀರಾವರಿ ಸಚಿವರಾಗಿದ್ರು ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡಿದ್ರೆ ಆ ಭೂಮಿ ಪೂಜನೆ ಇವತ್ತು ನಮ್ಮ ಡಾಕ್ಟರ್ ಮಾತಶ್ರೀ ಅವರು ಇರ್ಬೋದು. ಅವತ್ತಿನ ಕಾಲದಲ್ಲಿ ಆ ಪೂಜೆಯನ್ನ ಪ್ರಾರಂಭ ಮಾಡಿ ನಾವು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು. ಮುಂದೆ ನನ್ನ ಅವಧಿಯಲ್ಲಿ 2013ರಿಂದ 2018ರಲ್ಲಿ ತಮ್ಮ ಆಶೀರ್ವಾದದಿಂದ ನಾನು ಮೊದಲ ಬಾರಿ ಶಾಸಕ ಆದಾಗ 60,000 ಎಕರೆಗೆ ಅದೇ ಯೋಜನೆಯನ್ನ ಹನಿ ನೀರಾವರಿಯಾಗಿ ಇವತ್ತು ಸುಮಾರು 786 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಯೋಜನೆಯನ್ನು ನಾವು ಮಾಡಕ್ ಪಟ್ವಿ. ಮುಂದೆ ಅವ್ರ ಕನಸಿಟ್ಟು ಸಂಪೂರ್ಣ ನೀರಾವರಿ ಮಾಡಬೇಕು ಅಂತ ಹೇಳಿ ಅದನ್ನು ಮುಂದುವರೆದು ಕೊಪ್ಪಳ ನೀರಾವರಿಯಲ್ಲಿ ನಮ್ಮ ಇಳಕಲ್ ತಾಲೂಕಿನ ಸುಮಾರು 8,700
800 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಗೆ ಪ್ರಸ್ತಾವನೆ ಇದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಆಗಿರ್ಬೋದು, ಇಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅದಕ್ಕೆ ಒಪ್ಪಿಗೆಯನ್ನು ಕೊಡುವ ನಿಟ್ಟಿನಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ಬಹುದಿನದ ಹೋರಾಟ ನಡೀತು ನಮ್ಮ ಪೂಜ್ಯರ ನೇತೃತ್ವದಲ್ಲಿ. ನಮ್ಮ ಬಸವಲಿಂಗ ಮಹಾಸ್ವಾಮಿಗಳು ಇಲ್ಲೇ ಇದ್ದಾರೆ, ನಮ್ಮ ನಂದವಾಡಿ ಶ್ರೀಗಳು ಇಲ್ಲಿದ್ದಾರೆ, ನೇತೃತ್ವ ಶ್ರೀಗಳು. ಇವತ್ತು ಈ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಅದು ಹೋರಾಟ ನಡೆದಿತ್ತು. ಅದಕ್ಕೂ ಕೂಡ ಇವತ್ತು ಸರ್ಕಾರ 1 TMC ನೀರನ್ನ ಇವತ್ತು ನಂದವಾಡಿಗೆ ನೀರಾವರಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆ ಯೋಜನೆಯನ್ನು ಕೂಡ ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸಿ ಸಂಪೂರ್ಣವಾಗಿ ಇದೇ ಅವಧಿಯಲ್ಲಿ ಈ 2 ಯೋಜನೆಗಳನ್ನು ನಾನು ಪೂರ್ಣಗೊಳಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ 2ನೇ ಬಾರಿಗೆ ನನಗೆ ಅವಕಾಶ ಕೊಟ್ಟಿದೆ. ನಮ್ಮ ತಂದೆಯವರು ನೀರಾವರಿ ಕೆಲಸದ ರೈತರಾಗಿ ಕಂಡಿದ್ದು ಅವರು ಅಪೂರ್ಣ ಆದಂತಹ ಆ ಕಾಮಗಾರಿಯನ್ನ ಪೂರ್ಣಗೊಳಿಸೋದಕ್ಕೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಶಿಕ್ಷಣಕ್ಕೆ ಯಾವ ರೀತಿ ಇವತ್ತು ಪ್ರಾಥಮಿಕ ಹಂತದಿಂದ ಇವತ್ತು ಡಿಗ್ರಿ ಹಂತದವರೆಗೂ ಕೂಡ, ಇವತ್ತು ಪದವಿ ಹಂತದವರೆಗೂ ಕೂಡ ಯಾವ ರೀತಿ ಇಲ್ಲಿ ಶಾಲೆ ಕಾಲೇಜುಗಳನ್ನ ತೆರೆಯೋದ್ರ ಮುಖಾಂತರ ಅವರು ಪ್ರಯತ್ನವನ್ನು ಮಾಡಿದ್ರು. ನಾನು ಕೂಡ ಈ ಬಾರಿ ಇವತ್ತು ಎಲ್ಲ 3 ವರ್ಷದ ಶಾಲೆಗಳಾಗಿದ್ದು ನಮ್ಮ ತಾಲೂಕಿನಲ್ಲಿ ಅವು ಒಂದೇ ಶಾಲೆಗಳು ಕೂಡ ಕಟ್ಟಡ ಆಗಿರಲಿಲ್ಲ. ಬಹುತೇಕ ನಮ್ಮ ಶಿಕ್ಷಣ ಸಚಿವರಂತ ಮಧು ಬಂಗಾರಪ್ಪನವರು ಬಹುತೇಕ ಸುಮಾರು 20 ಕೋಟಿ ಅನುದಾನವನ್ನು ತಂದು ಎಲ್ಲ ಶಾಲೆಗಳನ್ನ ಇವತ್ತು ನವೀಕರಣ ಮಾಡಿ ಆ ಶಾಲೆಗಳಿಗೆ 100 ಶಾಲೆಗಳಿಗೆ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಅನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮ ಮಾತನ್ನ. ಮತ್ತು ಇವತ್ತು ಮೂಲಭೂತ ಸೌಕರ್ಯಗಳಿವೆ ಎಲ್ಲರಿಗೂ ಕೂಡ. ಇವತ್ತು ಯಾಕಂದ್ರೆ ನಮ್ಮ ಸರ್ಕಾರ ಇವತ್ತು ಅನೇಕ ಯೋಜನೆಗಳನ್ನ ಜನರಿಗೆ ನೇರವಾಗಿ ತಲುಪುವಂತ ಮುಖಾಂತರ ಇವತ್ತೇನು ಪಂಚ ಗ್ಯಾರಂಟಿಯನ್ನು ಕೊಟ್ಟಿರ್ಬೋದು, ಈ ರೀತಿ ಅನೇಕ ಯೋಜನೆಗಳನ್ನು ತರೋದ್ರ ಮುಖಾಂತರ ನಮ್ಮ ಮತಕ್ಷೇತ್ರದಲ್ಲಿ ಬಹುತೇಕ ಇಡೀ ರಾಜ್ಯದಲ್ಲೇ ಹೇಳ್ತಿರ್ತಾರೆ ಅನುದಾನ ಇಲ್ಲ. ನಾನು ಕೇಳ್ತೀನಿ, ಯಾಕೆ ಅನುದಾನ ಇಲ್ಲಪ್ಪ, ಬರೀಲ್ಲ ಮತಕ್ಷೇತ್ರ ಬಂದು ನೋಡ್ಬಾರ್ದು. ಒಂದು ಗ್ರಾಮೀಣ ರಸ್ತೆ ಇಟ್ಕೊಂಡು, ಕುಡಿ ನೀರಿನ ಯೋಜನೆ ಇಟ್ಕೊಂಡು ಸುಮಾರು 170 ಹಳ್ಳಿಗಳಿಗೆ 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಪ್ರಾರಂಭ ಇದೆ. ಇನ್ನು ಬಹುತೇಕ 3 ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ಕರೆದು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಕರೆದು ಆ 170 ಹಳ್ಳಿಗಳಿಗೆ ಶಾಶ್ವತ ಕುಡಿ ನೀರಿನ ಯೋಜನೆಗಳು ಕೂಡ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡ್ತೀನಿ ನಾವು ಮಾತನಾಡ್ತೀನಿ. ಈಗಾಗಲೇ ನವೀಕರಣ ರಿನಿವೇಷನ್ ಆಗಬೇಕಾಗಿತ್ತು, ಅದು ಮಾಡಿದ್ದಿಲ್ಲ. ಪುಣ್ಯಾತ್ಮರಿಗೆ ನನ್ನ ಹೆಸರು ಹೇಳ್ತಾರೆ, ಅದು ಯಾಕೆ ಆಗ್ತಾ ಇಲ್ಲ ಅಂದ್ರೆ 21ಕ್ಕೆ ಮಾಡಿದ್ರಿ ಇದ್ದವರು. ಈಗ ಅದಕ್ಕೆ 35 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾತಿ ಮಾಡಿ ಹೊರಕಾಡನ್ನು ತಂದಿದ್ದೀನಿ. ಮತ್ತು ಹುಡುಗನ ನಗರ ಕೂಡ 24 ತಾಸು ಕುಡಿ ನೀರಿನ ಯೋಜನೆ ಈಗಾಗಲೇ ಮುಗಿಯುವ ಹಂತದಲ್ಲಿ ಇದೆ. ಇವತ್ತು ವಲಸೆ ಇರ್ಬೋದು, ಅನೇಕ ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ಕುಡಿ ನೀರಿನ ಸಮಸ್ಯೆ, ರಸ್ತೆಗಳು ಇವೆಲ್ಲವೂ ಕೂಡ ಆದ್ಯತೆಯನ್ನು ಕೊಟ್ಟು ಇವತ್ತು ಕೆಲಸವನ್ನ ನಿಮ್ಮ ಆಶೀರ್ವಾದದಿಂದ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ವಿಶೇಷ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ಕೊನಸಾಗರವರು, ನಮ್ಮ ಮುಸ್ಲಾಸಿಯವರು, ನಮ್ಮ ಸಿದ್ಧ 11 ವರ್ಷದಿಂದ ಈ ಪ್ರತಿಭಾ ಪುರಸ್ಕಾರ ಮತ್ತು ಹೀಗಾಗಿ SR ಕಾಶ್ಯಪ್ ಸ್ಮಾರಕ ಪ್ರತಿಷ್ಠಾನದಿಂದ ಉದ್ಯೋಗ ಮೇಳ, ಆರೋಗ್ಯ ಮೇಳ ಇವತ್ತು ಇವನ್ನ ನಿರಂತರವಾಗಿ ಪ್ರತಿ ವರ್ಷ ಇವತ್ತು ಪ್ರತಿಷ್ಠಾನದ ವತಿಯಿಂದ ಮಾಡ್ತಾ ಬರ್ತಾ ಇದ್ವಿ. ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಇವತ್ತು ಯಾರು ಸಹಾಯಸ್ತವನ್ನು ಕೇಳುವಂತ ಸಂದರ್ಭದಲ್ಲಿ ಬಂದಾಗ ಅವರ ವಿದ್ಯಾಭ್ಯಾಸಕ್ಕೆ ನಮ್ಮ ಸ್ಮಾರಕ ಪ್ರತಿಷ್ಠಾನ ತನುಮನದಿಂದ ನಿಮಗೆ ಬೆಂಬಲಿಸುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ನಾನು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ನಾವು ಯಾವುದೇ ಪದವಿಯನ್ನು ಓದುವಂತ ಸಂದರ್ಭ ಬಂದಲ್ಲಿ ತಮಗೆಲ್ಲರಿಗೂ ಇವತ್ತು ತನುಮನದಿಂದ ನಾವು ಬೆಂಬಲಿಸೋದಕ್ಕೆ ಸಿದ್ಧಿದ್ದೀವಿ ಅನ್ನೋ ಮಾತನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ತಮ್ಮಲ್ಲಿ ಹಂಚಿಕೊಂಡು ಈ ಒಂದು ವಿಶೇಷ ಅಭಿಮಾನಿಗಳಿಗೆ, ಬಂಧು ಬಳಗಕ್ಕೆ ಮತ್ತು ಆಹ್ವಾನಿತ ಎಲ್ಲ ಗೌರವಾನ್ವಿತರಿಗೆ ನಾಡು ಕೂಡ ನಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಒಂದು ಸ್ಮರಣೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ತಾಲೂಕಿಗೆ ಗೌರವವನ್ನ ಇವತ್ತು ಗಣತಿಯನ್ನು ಹೆಚ್ಚಿದರೆ ಅವರಿಗೆ ನಾನು ವಿಶೇಷವಾದ ವೇದಿಕೆ ಪರವಾಗಿ, ಪ್ರತಿಷ್ಠಾನದ ಪರವಾಗಿ ನಾನು ಅಭಿನಂದನೆಯನ್ನ, ಧನ್ಯವಾದಗಳನ್ನು ಅರ್ಪಿಸಿ ಈ ರೀತಿ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣವನ್ನು ಒಳ್ಳೆ ರೀತಿ ಪಡೆದು ಒಳ್ಳೆ ಶಿಕ್ಷಣವಂತರಾಗಿ ನಮ್ಮ ದೇಶದ ತತ್ವ ಸಿದ್ಧಾಂತವನ್ನು ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವಂತ ಕೆಲಸ ನಾವೆಲ್ಲ ಮಾಡಬೇಕು. ಮತ್ತು ವಿಶೇಷವಾಗಿ ಅನೇಕ ಸಾಧನೆಗಳಿರುವಂತ ಹಿರಿಯರಿಗೂ ಕೂಡ ನಾವು ಬಂದು ಈ ಗೌರವ ಸನ್ಮಾನದಲ್ಲಿ ಪಾತ್ರರಾಗಿ ತಾವೆಲ್ಲ ಸನ್ಮಾನವನ್ನು ಪಡೆದಕ್ಕೆ ತಮಗೂ ಕೂಡ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು
ತಿಳಿಸಿ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ವಂದಿಸಿ ನನ್ನ ಹೇಳಿದ್ರೆ ಬರಂಗಿಲ್ಲ. ಅದು ತನ್ನ ಅಂತರಂಗದಲ್ಲಿ ಹುಟ್ಟುವಂತ ಒಂದು ಅದ್ಭುತವಾದಂತ ಒಂದು ಶಕ್ತಿ, ಇದು ನಾಯಕತ್ವ. ಈ ನಾಯಕತ್ವ ಅನ್ನೋದು ಇಡೀ ಸಮಸ್ತ ಸಮಾಜವನ್ನ ಸರಿಯಾದ ದಾರಿಗೆ, ಸರಿಯಾದ ದಿಕ್ಕಿಗೆ ಕರೆದುಕೊಂಡು ಹೋಗುವಂತ ಶಕ್ತಿ ಈ ನಾಯಕತ್ವ ಗುಣದಲ್ಲಿ. ಮತ್ತು ಕಷ್ಟ ಬಂದಾಗ, ತೊಂದರೆ ಬಂದಾಗ ಆ ತೊಂದರೆಯನ್ನ ನಿವಾರಿಸಿ, ಆ ಕಷ್ಟವನ್ನು ನಿವಾರಿಸಿ, ಆ ಜನಮನದಲ್ಲಿ ಸಂತೋಷವನ್ನುಂಟು ಮಾಡುವಂತ ಶಕ್ತಿನೂ ಕೂಡ ನಾಯಕತ್ವ ಗುಣದಲ್ಲಿ ಐತಿ. ಅಂತ ಧೀಮಂತ ನಾಯಕತ್ವಕ್ಕೆ ಬೇಕಾಗಿರುವುದು ಏನಂತಂದ್ರೆ ಒಂದು ಸಂಸ್ಕಾರ, ಒಂದು ಧೈರ್ಯ. ಒಂದು ಸಂಸ್ಕಾರ ಇರಬೇಕು, ಬರೀ ಧೈರ್ಯ ಇದ್ರೆ ಸಾಲದು. ಧೈರ್ಯ ಒಂದೊಂದು ಸಲ ನಮ್ಮ ದಾರಿಯನ್ನ ತಪ್ಪಿಸ್ತದೆ, ಅದು ಒಂದೊಂದು ಸಲ ನಮ್ಮನ್ನ ದಿಕ್ಕನ್ನ ತಪ್ಪಿಸ್ತತಿ. ಕೆಟ್ಟ ಕೆಲಸದಲ್ಲಿ ಧೈರ್ಯ ಮಾಡ್ಲಿಕ್ಕೆ ಬರ್ತತಿ, ಒಳ್ಳೆ ಕೆಲಸದಲ್ಲಿ ಧೈರ್ಯ ಮಾಡ್ಲಿಕ್ಕೆ ಬರ್ತತಿ. ಕೆಟ್ಟ ಕೆಲಸದಲ್ಲಿ ಧೈರ್ಯ ಮಾಡಿದ್ರೆ ಅದು ನಾಯಕತ್ವ ಅನಿಸ್ಕೊಳ್ಳುವುದಿಲ್ಲ. ಅದಕ್ಕಾಗಿ ಇವತ್ತು ಜನರ ಕಲ್ಯಾಣಕ್ಕಾಗಿ, ಜನರ ಸುಖಕ್ಕಾಗಿ ಧೈರ್ಯವನ್ನು ತೋರಿಸಿ ಈ ಕಾರ್ಯವನ್ನು ಮಾಡಿದಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಮ್ಮ SR ಕಾಶಪ್ಪನವರು. ಅವರು ನಿಜವಾದ ನಾಯಕರು. ಜನರ ಕಷ್ಟಗಳಿಗೆ, ಜನರ ತೊಂದರೆಗಳಿಗೆ ರಾತ್ರಿ 12 ಗಂಟೆ ಕಂಡು ಬರ್ತಿದ್ರು. ಅವರು ಏನಾದ್ರೂ ತೊಂದರೆ ಆದಾಗ ತಾವೇ ಮುಂದೆ ನಿಂತು, ನಾಯಕತ್ವ ಒಂದೊಂದ್ಸಲ ಹಿಂಗಿರ್ತೈತಲ್ಲ, ಜನರನ್ನೆಲ್ಲ ಮುಂದೆ ಬಿಟ್ಟಿರ್ತಾರೆ, ತಾವು ಹಿಂದೆ ನಿಂತಿರ್ತಾರೆ. ಅದು ನಾಯಕತ್ವ ಅಲ್ಲ. ಅವ್ರು ಏನಾರ ಆದ್ರೆ ಜನರಿಗೆ ತೊಂದರೆ ಆಗಿರ್ಬೇಕು. ಆದ್ರೆ ಇಲ್ಲಿ ನಮ್ಮ ಕಾಶಪ್ಪನವರು ಶರಣರು ಜನರು ಮೊದಲಿಗೆ ತಾವು ನಿಂತಿರ್ತಿತ್ತು. ಇದನ್ನ ನಾವು ಎಲ್ಲಿ ಕಾಣ್ತೇವೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯಲ್ಲಿ ಕಾಣ್ತೇವೆ. ಮಹಾತ್ಮ ಗಾಂಧೀಜಿಯವರು ಜನರೆಲ್ಲ ಹಿಂದಿದ್ರೆ ಗಾಂಧೀಜಿ ಮುಂದಿರ್ತಿದ್ರು. ಗಾಂಧೀಜಿ ಏನಾದ್ರೂ ಮೊದಲನೇ ಗುಂಡು ಬೀಳಬೇಕಾಗಿತ್ತಂದ್ರೆ ಅದು ಗಾಂಧೀಜಿಯ ಎದೆಗೆನೇ ಬೀಳ್ತಿತ್ತು. ಆ ಏನು ಬ್ರಿಟಿಷರು ಗುಂಡು, ಮೊದಲನೇ ಗುಂಡು ಯಾರಿಗೆ ಬೀಳ್ತಂದ್ರೆ ಗಾಂಧೀಜಿಗೆ ಬೀಳ. ನಮ್ಮ ಡಾಕ್ಟರ್ SR ಕಾಶಪ್ಪನವರಿಗೆ ಅದೊಂದು ಧೈರ್ಯ ಇತ್ತು. ಜನರ ಮುಂದ್ಗಡೆ ತಾವು ಇರ್ತಿದ್ರು, ಜನರ ಹಿಂದ್ಗಡೆ ಇರ್ತಿದ್ದಿಲ್ಲ, ಜನರ ಮುಂದೆ ಬಿಡ್ತಿದ್ದಿಲ್ಲ, ತಾವೇ ಮುಂದೆ ನಿಂತಿರ್ತಿದ್ರು. ಇಂಥ ಅನೇಕ ಘಟನೆಗಳನ್ನ ನಾವು ಇವತ್ತು ಅವರ ಜೀವಮಾನದಲ್ಲಿ ನೋಡ್ತೇವೆ. ಇದು ನಿಜವಾದಂತ ಒಂದು ನಾಯಕತ್ವ. ಹೇಳಿದ್ದೇನೆ, ಹಿಡಿದಿರ್ತಕ್ಕಂಥ ಕಾರ್ಯವನ್ನು ಬೆಳೆದಿರ್ತಕ್ಕಂಥವ್ರು. ಒಂದು ಮನುಷ್ಯ ಬಂತು ಅಂತಂದ್ರೆ ಎಂದು ಬಿಡ್ತಿದ್ದಿಲ್ಲ ಅವರು. ನಾ ಹೇಳಿನಿ, ನಾ ನಡೆದು ಬಂದ ಕಾರ್ಯಕ್ರಮದೊಳಗೆ ಅದೇ ಒಂದು ವ್ಯಾಜ್ಯ ಬಂದಿತ್ತು, ನಾನು ನಿಂತು ಕಟ್ಟಿಸ್ತೇನೆ ಅಂತ ಅಪ್ಪಣೆ ಕೊಡ್ರು ಅಂತ ಕೇಳ್ಕೊಂಡ್ರು. ಅವ್ರು ಕಟ್ಟಿಸ್ತಿದ್ರು. ನಾ ಹೇಳಿದೆ ಹಂಗೆ ವ್ಯಾಜ್ಯ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಈ 3 ಕಾರ್ಯಕ್ರಮ ಮನುಷ್ಯ ಇರ್ತಾವ. ಇಚ್ಛಾಶಕ್ತಿಯನ್ನು ಮನುಷ್ಯ ಮೂಡ್ತದೆ, ಅದು ಜ್ಞಾನದೊಳಗ ಒಡಮೂಡ್ತದೆ. ಕರೆಯೊಳಗಿರ್ತಕ್ಕಂಥದ್ದು 3 ಶಕ್ತಿ ಯಾರಲ್ಲಿ ಇತ್ತು ಕೂಡ ನಡೆದುಕೊಂಡು ಬಂದಿರ್ತಕ್ಕಂಥವರಾಗಿದ್ದಾರೆ. ಒಳ್ಳೆ ಜನಪ್ರಿಯ ಶಾಸಕರಾಗಿದ್ದಾರೆ. ಈಗಾಗಲೇ ಅವರ ಕೆಲವು ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಅಕ್ಕವರಾಗಿರ್ತಕ್ಕಂಥ ವೀಣಾ ಕಾಶ್ಯಪ್ಪನವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ ಮಠಕ್ಕೂ ಈ ಅವರ ಕಾಶ್ಯಪ್ಪನವರ ಒಂದು ಇದಕ್ಕೂ ನಮ್ಮ ಮಠಗಳು ಒಂದು ಅಧಿಕವಾಗಿರ್ತಕ್ಕಂಥ ಒಂದು ಸಂಬಂಧ, ಆ ಸಂಬಂಧ ಇಟ್ಟುಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದಾಗಿದೆ. ಯಾವುದೇ ರೀತಿಯೊಳಗೆ ಅವರು ನಮ್ಮ ಮಠಕ್ಕೆ ಬರಬೇಕು. ಆಮೇಲೆ ನಮ್ಮ ಹಾಸನದಲ್ಲಿ CBI ಕೆಲಸ ಮಾಡಕತ್ತಾರ. ನಾನು ಸರ್ ಹೇಳ್ರಿ ಒಂದು ಹೆಸರು ಬಂದಾಗ್ತಾರ ಸರ್ ಮಗಾರವರು ಅವರು. ಅದಕ್ಕಾಗಿ ಅವರಿಗೆ ನಾವು ಡಾಕ್ಟರ್ ವಿಜಯ ಕಾಶಪ್ಪನವರು ಶರಣರು ಮಣಿತದಿಂದ ಬಹಳ ಪ್ರೀತಿಯಿಂದ ಸನ್ಮಾನ ಮಾಡಕತ್ತಾರೆ. ಅದಕ್ಕೆ ಅವರಿಗೆ ನಮ್ಮ ಚೌಡಯ್ಯ ಪ್ರಶಸ್ತಿ ಕೊಡಲಾಗ ಗೌರವ, ಸಂಸ್ಕಾರ, ಎಲ್ಲ ವಿದ್ಯಾರ್ಥಿಗಳು ಸಂಸ್ಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲರ ಭವಿಷ್ಯ ಉಜ್ವಲ ಆಗಲಿ ಅಂತ ಈ ಮೂಲಕ ವಿಜ್ಞಾನ ಬಸಪ್ಪ ಮಾಧವ್, ವಾಣಿಜ್ಯ ವಿಭಾಗದ ತೇಜಸ್ವಿನಿ ಶ್ರೀಶೈಲ್ ಹುಗ್ಗ, ಧನ್ಯಾ ಸಾರಂಗಮಠ್, ವೀಣಾಶ್ರೀ ಅದಾಪುರ್, ರಮ್ಯಾ ಗೌಡ, ಸಾನಿಯಾ ಕುಂಟೋಜಿ ಸರ್ವೇಶ್ವರ ಜೂನಿಯರ್ ಕಾಲೇಜ್ ಊಟವನ್ನು ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗೆ ತರಬಹುದು. ಪಾಲಕರಿಗೆ ಬಂದಿರತಕ್ಕಂಥ ಲಕ್ಷ್ಮೀ ಗೌಡರ್, ಪೂಜಾ ತೋಟರ್, ಭಾಗ್ಯ ಸಪ್ಪಳ್ಳಿ,
ಭಜಂತ್ರಿ ಕಿತ್ತೂರಾಣಿ ಚೆನ್ನಮ್ಮ ಸುಳೆಬಾವಿ ಎಕ್ಸಲೆಂಟ್ ಪ್ರೊಫೆಸರ್ ಅಮೀಂದ್ರ ಪ್ರತಿಭಾ ಹುಟ್ಟಿ ಎಸ್ ಕಾಶಪ್ಪವ್ರ ಮೇಡಮ್ ಅವರಿಗೆ ಹಾಗೂ ದೇವಾನಂದ ಎಸ್ ಕಾಶಪ್ಪವ್ರ ಸರ್ಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ SRK ಪ್ರತಿಷ್ಠಾನದಿಂದ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅಮರಾವತಿ ಬಸವರಾಜರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಸಾಕು ಮಗ ವಿರೂಪಾಕ್ಷಪ್ಪ ಗಾಯಕ್ ಅವರಿಗೆ ಈ ವರ್ಷ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಹುಡುಗನ ತಾಲೂಕಿನ ಎಲ್ಲಾ ಮಕ್ಕಳು ಉತ್ತಮವಾದಂತಹ ಶಿಕ್ಷಣವನ್ನು ಪಡಿಬೇಕು. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ